ಈಗ ಕೆಲವರು ಎ ಖಾತಾ ಈಗ ಮಾಡಲಿಲ್ಲ, ಬಿ ಖಾತಾ ಮಾಡಲಿಲ್ಲ ಅಂತ ಬೇಕಾದಷ್ಟು ನಮಗೆ ಕಂಪ್ಲೇಂಟ್ಗಳನ್ನು ಹೇಳ್ತಾನೆ ಇದ್ದಾರೆ. ಮೊನ್ನೆ ಅಸೆಂಬ್ಲಿಲೂ ಕೂಡ ಮಾತಾಡ್ತಿದ್ರು, ಕೆಲವು MLA ಮಾತಾಡ್ತಿದ್ರು. ಎಲ್ಲರಿಗೂ ಉತ್ತರ ಕೊಡಲಿಕ್ಕೆ ನಾನು ಬದ್ಧನಿದ್ದೇನೆ. ಅವ್ರಿಗೆ ಯಾರಿಗೇ ಆಗಲಿ, ಈಗ ಕಂಪ್ಲೇಂಟ್ ಯಾರು ಹೇಳೋರು ಅಂತಂದ್ರೆ ದಾಖಲೆಗಳು ಸರಿ ಇಲ್ಲದವ್ರು ಮಾತ್ರ ಕಂಪ್ಲೇಂಟ್ ಹೇಳ್ತಾರೆ. ಯಾರಿಗೆ ಸರಿಯಾದಂಥ ಮಾಹಿತಿಯನ್ನು ಇಟ್ಕೊಂಡಿಲ್ಲ, ಯಾರು ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ, ಯಾರು ಕಾನೂನು ವಿರುದ್ಧ ತೆಗೆದುಕೊಂಡಿದ್ದಾರೆ ಅಂಥವ್ರು ಮಾತ್ರ ಕಂಪ್ಲೇಂಟ್ ಇಡಲಿಕ್ಕೆ ಮಾಡಿದ್ದಾರೆ. ಸೊ ಇದನ್ನು ಕೂಡ ಏನಾದ್ರು ಒಂದು ಸಹಾಯ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಪರಿಶೀಲನೆ ಮಾಡಲಿಕ್ಕೆ ಮತ್ತೆ ಅವ್ರಿಗೊಂದು ಅವಕಾಶ ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೇವೆ. ಸೊ ಹಳ್ಳಿಯಿಂದ ಬಂದು ತಗೊಂಡಿರ್ತಾನೆ, ಅವನು ಬೀದಿ ವ್ಯಾಪಾರದವನು, ಅವನು ಕೂಲಿ ಮಾಡ್ತಾ ಇರ್ತಾನೆ, ಬಡವ ಇರ್ತಾನೆ, ಅವರೆಲ್ಲರೂ ಕೂಡ ಅವನಿಗೆ ಕಂಪ್ಯೂಟರ್ ಗೊತ್ತಿಲ್ಲ, ಅವನಿಗೆ ಆನ್ಲೈನ್ ರಿಜಿಸ್ಟರ್ ಮಾಡೋಕೆ ಗೊತ್ತಿಲ್ಲ. ಸೊ ಏನೋ ಒಂದು ಸೈಟ್ ರಿಜಿಸ್ಟರ್ ಮಾಡ್ಕೊಂಡಿದ್ದಾನೆ, ಅವನು ಮನೆ ಕಟ್ಕೊಂಡಿದ್ದಾನೆ, ಹಳೆ ಮನೆ ಕಟ್ಕೊಂಡಿದ್ದಾನೆ. ಬಟ್ ಯಾರ್ಯಾರು ದಾಖಲೆಗಳನ್ನ ಕರೆಕ್ಟ್ ಆಗಿದೆ ಅಂಥವನ್ನ ಪರಿಶೀಲನೆ ಮಾಡಬೇಕು ಅಂತೇಳಿ ನಮ್ಮ ಕಮಿಷನರ್ ಅವರು ಅದನ್ನ ರೌಂಡ್ ರಾಬಿನ್ ಸಿಸ್ಟಮ್ ಅಂತೇಳಿ ಏನೋ ಮಾಡಿದ್ರು. ಕೆಲವ್ರಿಗೆ ಸಹಾಯ ಆಗಲಿಲ್ಲ, ಕೆಲವು ಕರಪ್ಷನ್ ಮಾಡಿದ್ರು. ನಾನು ಇಲ್ಲ ಅಂತ ಹೇಳುದಿಲ್ಲ. ಲಕ್ಷಾಂತರ ವ್ಯವಸ್ಥೆ ಮಾಡ್ಬೇಕಾದ್ರೆ ಮಧ್ಯದಲ್ಲಿ ರೆವಿನ್ಯೂ ಇನ್ಸ್ಪೆಕ್ಟರ್ಗಳೆಲ್ಲ ಮಿಸ್ಯೂಸ್ ಮಾಡ್ಕೊಳ್ಳೋದು. ನಾವು ಅದನ್ನೆಲ್ಲ ದಾಖಲೆ ಪರಿಶೀಲನೆ ಮಾಡಿ ಕೆಲವ್ರ ಮೇಲೆಲ್ಲ ಕ್ರಮ ಕೂಡ ನಾವು ಕೈಗೊಂಡಿದ್ದೇವೆ. ಈಗ ಅಂಥವ್ರನ್ನೆಲ್ಲ ಕೂಡ ಸೆಪರೇಟ್ ಮಾಡಬೇಕು ಅಂತೇಳಿ ಈಗ ಪ್ರತಿ ಶನಿವಾರ 16ನೇ ತಾರೀಕಿಂದ 15ನೇ ತಾರೀಕು ಅಷ್ಟೊತ್ತಿಗೆ ನಮ್ಮ ಸೆನ್ಸಸ್ ಮುಗಿತದೆ. 16ನೇ ತಾರೀಕಿಂದ ಪ್ರತಿ ಶನಿವಾರ ಒಂದು ದೊಡ್ಡ ಖಾತಾ, ನಮ್ಮ ಖಾತಾ ಆಂದೋಲನವನ್ನ ಇವತ್ತು ಹಮ್ಮಿಕೊಂಡಿದ್ದೇನೆ. ಇದು ಅದರ ಹೆಸರು ನಮ್ಮ ಖಾತಾ, ನನ್ನ ಖಾತಾ. ಅವರ ಆಂದೋಲನವನ್ನ, ಅವರವ್ರ ಖಾತೆ ಆಂದೋಲನವನ್ನ ಹಮ್ಮಿಕೊಂಡಿದ್ದೇನೆ. ಈ ಖಾತಾ ಆಂದೋಲನ ಇಡೀ ಬೆಂಗಳೂರು ನಗರದಲ್ಲಿ GBA ವ್ಯಾಪ್ತಿಯಲ್ಲಿ 5 ಕಾರ್ಪೊರೇಷನ್ ವ್ಯಾಪ್ತಿಯಲ್ಲಿ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ನಿಗದಿ ಮಾಡಿ, ಇಲ್ಲ ಕೆಲವು ಪ್ರೈವೇಟ್ ಸ್ಕೂಲಲ್ಲಿ ನಿಗದಿ ಮಾಡಿ ಪ್ರತಿ ಶನಿವಾರ, ಯಾಕೆಂದ್ರೆ ಕಾರ್ಪೊರೇಷನ್ಗಳಲ್ಲಿ ಜನ ಒಂದೇ ಕಡೆ ಜಾಸ್ತಿ ಆಗ್ತದೆ ಅಂತೇಳಿ 50 ಕಡೆ ಕೌಂಟ್ಗಳನ್ನು ಓಪನ್ ಮಾಡಲಿಕ್ಕೆ ತೀರ್ಮಾನವನ್ನು ಮಾಡಿದ್ದೀವಿ. 50 ಕಡೆ, ಕೆಲವು ಕಡೆ 5 ಆಗ್ಬೋದು, ಕೆಲವು ಕಡೆ 10 ಆಗ್ಬೋದು ಒಂದೊಂದು ಕಾರ್ಪೊರೇಷನ್ ಅಲ್ಲಿ. ಈ ರೀತಿ 50 ಕಡೆ ಬೆಂಗಳೂರು ನಗರದಲ್ಲಿ, ಏಕೆಂದ್ರೆ ಕೆಲವರು ನಮ್ಮ ನೆಕ್ಸ್ಟ್ ಹೊಸದಾಗಿ ಸೇರುವಂತ ವ್ಯಾಪ್ತಿಯಲ್ಲಿ ಕೆಲವು ಜಾಸ್ತಿ ಮಾಡಬೇಕಾಗ್ತದೆ. ಈ ಗಾಂಧಿನಗರ, ಶಿವಾಜಿನಗರ ಇಂಥ ಕಡೆ ದಟ್ಟಣೆ ಇರೋ ಕಡೆ ಅಂತ ಜಾಸ್ತಿ ಏರಿಯಾ ಇರುವುದಿಲ್ಲ, ಅಂತ ಕಡೆ ಸ್ವಲ್ಪ ಕಡಿಮೆ ಮಾಡಬೇಕಾಗ್ತದೆ. ಮಲ್ಲೇಶ್ವರಮಲ್ಲೆಲ್ಲ ಸ್ವಲ್ಪ ಕಡಿಮೆ ಇದೆ ಏರಿಯಾ ವ್ಯಾಪ್ತಿ. ಸೊ ಆ ದೃಷ್ಟಿಯಿಂದ ಚಾಮರಾಜಪೇಟೆ ಸ್ವಲ್ಪ ಕಡಿಮೆ ಇದೆ, ಚಿಕ್ಕಪೇಟೆ ಸ್ವಲ್ಪ ಕಡಿಮೆ ಇದೆ ಏರಿಯಾ. ಆದರೆ ಬೆಂಗಳೂರು ದಕ್ಷಿಣ, ಯಶವಂತಪುರ, ಬ್ಯಾಟರಾಯನಪುರ, ಮಹದೇವಪುರ, ಬೊಮ್ಮನಹಳ್ಳಿ, ಕೃಷ್ಣರಾಜಪುರ ಇವೆಲ್ಲ ಜಾಸ್ತಿ ಇದೆ. ಸೊ ಅಲ್ಲಿ ಸ್ವಲ್ಪ ಜಾಸ್ತಿ ಮಾಡಬೇಕು ಅಂತೇಳಿ ಒಟ್ಟು 50 ಕಡೆ 16ನೇ ತಾರೀಕಿಂದ ನಾವು ಪೇಪರ್ ಅಡ್ವರ್ಟೈಸ್ಮೆಂಟ್ ಕೊಡ್ತೀವಿ, TV ಅಡ್ವರ್ಟೈಸ್ಮೆಂಟ್ ಕೊಡ್ತೀವಿ, ಎಲ್ಲೆಲ್ಲಿ ಜಾಗಗಳಿದೆ ಅಂತೇಳಿ ಲಿಸ್ಟ್ ಹಾಕ್ತೀವಿ, ವೆಬ್ಸೈಟಲ್ಲಿ ಹಾಕ್ತೀವಿ, ಎಲ್ಲ ಕಾರ್ಪೊರೇಷನ್ ಆಫೀಸ್ಗಳಲ್ಲಿ ಬೋರ್ಡ್ ಹಾಕ್ತೀವಿ. ಎಲ್ಲ ಕಡೆ ಎಲ್ಲೆಲ್ಲಿ ಅಂತೇಳಿ ಮುಂಜಾಗ್ರತವಾಗಿ ನಾಳೆಯಿಂದನೇ ಆ ಜಾಗಗಳನ್ನು ಅನೌನ್ಸ್ ಮಾಡೋಂಥ ಕೆಲಸ ನಾವು ಮಾಡ್ತೀವಿ. ಸೊ ಅಲ್ಲೋಗಿ ಅವರು ಒಂದು ಅರ್ಜಿ ಕೊಟ್ಕೊಂಡು ಹೀಗೆ ಅವ್ರಿಗೆ ಎನ್ರೋಲ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ ನಾಳೆಯಿಂದನೇ. ಆದರೆ ಅಲ್ಲೂ ಕೂಡ ಅರ್ಜಿ ಕೊಡ್ಬೋದು, ನಂಬರ್ ತೆಗೆದುಕೊಳ್ಬೋದು, ಟೋಕನ್ ತೆಗೆದುಕೊಳ್ಬೋದು. ಎಷ್ಟು ಸ್ಪಾಟಲ್ಲೇ ಸರಿ ಮಾಡ್ಲಿಕ್ಕೆ ಸಾಧ್ಯನೋ ಸರಿ ಮಾಡ್ತೀವಿ. ಸರಿ ಮಾಡಕ್ ಆಗ್ಲಿಲ್ಲ ಅಂದ್ರೆ, ಸರಿ ಇಲ್ಲ ಅಂದ್ರೆ, ಅವ್ರು ಸರಿಯಾದ ದಾಖಲೆ ಒದಗಿಸ್ಕೊಳ್ಳಿಲ್ಲ ಅಂತಂದ್ರೆ, ಅವರ ಮಾಹಿತಿಲಿ ಸರಿ ಇಲ್ಲ ಅಂದ್ರೆ, ಕೆಲವರು ಯಾವ್ದೋ ಜಾಗನ ಯಾರಿಗೋ ಬೇಕಾದ್ರೆ ಕೇಳ್ತಾರೆ, ಅದನ್ನೆಲ್ಲ ನಾವು ಸ್ಪಾಟ್ ಕೂಡ ನಾವು ಗಮನದಲ್ಲಿ ಇಟ್ಕೋಬೇಕಾಗ್ತದೆ. ಆ ದೃಷ್ಟಿಯಿಂದ ಮತ್ತೆ ಅವ್ರಿಗೆ ಇನ್ನು 15 ದಿನ ಆದ್ಮೇಲೆ ಮತ್ತೆ ಅವ್ರನ್ನ ಭೇಟಿ ಮಾಡಿ ಅಷ್ಟರೊಳಗಡೆ ನಾವು ಸ್ಪಾಟ್ ಇನ್ಸ್ಪೆಕ್ಷನ್ ಕೂಡ ಮಾಡಿಸಿ, ನಮ್ಗೆ ಎಲ್ಲಿ ಅನುಮಾನಗಳು ಬರ್ತದೆ ಅಲ್ಲೆಲ್ಲ ಮತ್ತೆ ಸ್ಪಾಟ್ ಇನ್ಸ್ಪೆಕ್ಷನ್ ನಮ್ಮ ರೆವಿನ್ಯೂ ಇನ್ಸ್ಪೆಕ್ಟರ್ಗಳ ಕೈಲಿ
ನಮ್ಮ ಅಧಿಕಾರಿಗಳು ಮಾಡಿಸಿ ಅದನ್ನು ಸರಿ ಮಾಡಿಸುವಂಥ ಕೆಲಸ. ಯಾಕೆಂದರೆ ತಾವೆಲ್ಲ ಗಮನಿಸಿರ್ಬೇಕು, ವಿತ್ ಫೋಟೋಗ್ರಾಫ್, ವಿತ್ GPS, ವಿತ್ ಸ್ಕೆಚ್ ಯಾವ ರೀತಿ ನಮ್ಮ ಈ ಒಂದು ನಕ್ಷೆ ಇರ್ತದೆ, ಯಾವ ರೀತಿ ನಮ್ಮ ಪೋಡಿ ವ್ಯವಸ್ಥೆ ನಾವು ಮಾಡ್ತೀವಿ, ಆ ರೀತಿ ಪೋಡಿ ವ್ಯವಸ್ಥೆನ ದಾಖಲೆ ಅವ್ರ ಫೋಟೋ ಮತ್ತು ಅವ್ರ ಆಸ್ತಿ ಫೋಟೋವನ್ನು ಕೂಡ ಅಲ್ಲಿ ದಾಖಲೆ ಇರಬೇಕು. ಯಾರು ಬೇಕಾದ್ರೂ ಅವ್ರಿಗೆ ಸಂಬಂಧಪಟ್ಟಂಥವ್ರು ಅವ್ರ ಆಧಾರ್ ನಂಬರು ನಾವೇನು ನಿಗದಿ ಮಾಡ್ತೀವಿ ಅದನ್ನು ಓಪನ್ ಮಾಡಿಕೊಂಡು ನೋಡೋಂಥ ವ್ಯವಸ್ಥೆ. ಮುಂದಕ್ಕೆ ಅದನ್ನು ತಗೊಳ್ಳೋರು ಮಾರೋನು ಎಲ್ಲರೂ ಕೂಡ ಬೇಕಾದರೆ ಅದನ್ನು ದಾಖಲೆಗಳನ್ನು ತಿಳ್ಕೊಳ್ಳೋಂಥ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಈ ರೀತಿ ಎಲ್ಲರೂ ಕೂಡ ನಾವು ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ರೆವಿನ್ಯೂ ಆಫೀಸರ್ಸು, ನಮ್ಮ ಡೆಪ್ಯೂಟಿ ಸೆಕ್ರೆಟರಿ ಮತ್ತು ಜಾಯಿಂಟ್ ಕಮಿಷನರ್ ಇವರು ಈ ವೇಳೆಯಲ್ಲಿ ಈ ಜವಾಬ್ದಾರಿಯನ್ನು ತೆಗೆದುಕೊಳ್ತಾರೆ. ನಮ್ಮ ಅಧಿಕಾರಿಗಳು ಇದರಲ್ಲಿ ಕೆಲವರೆಲ್ಲ 2 ದಿನ ಹೆಚ್ಚಿಗೆ ಸೆಕೆಂಡ್ ಸ್ಯಾಟರ್ಡೆ, ಥರ್ಡ್ ಸ್ಯಾಟರ್ಡೆ ರಜಾ ಇದೆ. ಸೊ ಅವ್ರಿಗೆ ಪಾಪ ಇನ್ನೊಂದು ದಿನ ಬೇಕಾದ್ರೆ ನಾವು ರಜಾ ಫ್ರೀಯಾಗಿ ಕೊಡ್ತೀವಿ. ಅದನ್ನ ನೆಕ್ಸ್ಟ್ ದಾಖಲೆಯಲ್ಲಿ ಇರ್ತದೆ, ಬೇಕಾದ್ರೆ ಬೇರೆ ದಿನ ರಜಾನ ಅವರು ಉಪಯೋಗಿಸ್ಕೊಳ್ಬೋದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.